ನೀನು ನಿಜ ಫ್ಲಾಗೆ ನೀನು ಈ ಸರಿ ಓಟೆ ಕಾಣಿಸಿದ್ರೆ ಫ್ಲಾಗೆ ನೀನು. ಕ್ರೇಜಿ ಬೆನಿಲಿ 600 ಆಗಿ. ಬೇಸ್ ಓ Z100 ಅದು. ಓಕೆ ಅವ್ರ ನಂಬರ್ ಕೇಳಬೇಕಪ್ಪ. ಸೊ ಈಗ ಇಲ್ಲಿಂದ ನಾವು ಸೂರ್ಯನ ಮೀಟ್ ಮಾಡೋಕೆ ಹೋಗ್ತಿದ್ದೀವಿ. ಅವ್ರ ನಂಬರ್ ಕಳಿಸಿದಾರ. ರಾಹುಲ್ ಕಾಲ್ ಮಾಡಬೇಕೀಗ. ಹಲೋ, ಕೇಳಿಸ್ತಿದೆಯಲ್ಲ? ಕೀರ್ತನ್ ಮಾತಾಡ್ತಾ ಇರೋದು, ತೇಜಸ್ ಫ್ರೆಂಡು. ಲಾಸ್ಟ್ ಟೈಮ್ ಬಂದಿದ್ವಿ ಅಲ್ವಾ, ಅದೇ ಬರ್ತಿದ್ವಿ, ಈಗ ಇರ್ತೀರಲ್ವಾ ಅಂತ ಫೋನ್ ಮಾಡಿದೆ. ಹಾಂ ಓಕೆ ಥ್ಯಾಂಕ್ ಯು. ಸೈಡ್ ಬರಪ್ಪ ಗುರು. ಎಷ್ಟು ಜನ ಬರ್ತಾರೆ ಈಗ ನಮ್ಮ ಜೊತೆ? ಆ ಕಡೆ ಒಂದಿದೆ Z900. ಹಾಂ, ಆರೋ ಹಾಕ್ಸಿದಾರೆ ಅವರು. ನಾನು ಪ್ರತಿ ಸರಿ ಬಂದಾಗ ಇಲ್ಲಿ ಇದೇ ಮರ್ತೋಗ್ತೀನಿ ಫೋಟೋಸ್ ತೊಗೊಳ್ಳೋದೆಲ್ಲ. ಈ ಸರಿನೂ ತೊಗೊಂಡಿಲ್ಲ. 1 hour ಇದೆ ಗುರು ಇಲ್ಲಿಂದ. 58 ಕಿಲೋಮೀಟರ್ಸ್. ಬಾಯ್ ಬಾಯ್ ಬಾಯ್. ಅದೇ ನಾನು ಕನ್ಫ್ಯೂಸ್ ಆಗ್ತೈತೆ, 800 900 ಅಂತ. ಹಾಂ ಹಾಂ ಮಾಡೋಣ. ಬನ್ನಿ. ಸಿಂಗಲ್ ಲೈನ್. ಕಿವಿ ಗಿದ್ದೋಯ್ತೈತೆ ಗುರು. ಡ್ರೈವ್ ಮಾಡ್ಬೇಕಾ? ಹಾಂ ಹಾಂ ಗಾಡಿಗಳು ನಿನ್ನಿಂದನೇ ಬರಬೇಕು. ಓಕೆನಾ? ಓಂಕಾರ್ ಬ್ರೋದು ಅದು 390. ಆ ಕಡೆ ಈ ಕಡೆ ಎಲ್ಲ ಹೆಂಗು ಉಜ್ಬಿಸಾಕಿದ್ದಾರೆ ಅಂದರೆ ಟ್ರ್ಯಾಕ್ ಹೋಗ್ತಾರೆ ಅವರು ಅದರಲ್ಲಿ. ಸೊ ಟ್ಯೂನ್ ಮಾಡಿಸಿದ್ದಾರೆ, ಸ್ಟೇಜ್ 1 ಏನೋ ಮಾಡಿಸಿದ್ದಾರೆ. ಸಖತ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದರಲ್ಲಿ. ಓಡಾ ಯೂಟರ್ನ್ ಮ್ಯಾಪ್ ಇದೆ. ಹಾಂ 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 ಸೊ ಇಲ್ಲಿಂದ ಹೊರಟಿದ್ದೀವಿ ಈಗ. 58 ಕಿಲೋಮೀಟರ್ಸ್ ಇದೆ ಸೂರ್ಯ ಅವರ ಟ್ರ್ಯಾಕಿಗೆ. ಇವತ್ತು ಆ್ಯಕ್ಚುಲಿ ತೇಜಸ್ ಬ್ರೋ ಬರಬೇಕಿತ್ತು. ಅವರು ನಿನ್ನೆ ನೈಟ್ ಕಾಲ್ ಮಾಡಿದರು, ಸಂಸತ್ ದುದೀಪ ಮುಗಿಸ್ಕೊಂಡು ಬರ್ತಿದ್ದೀವಿ ಅಂತ ಅಂದರು. ಸೊ ಅವ್ರು ಬರೋಕ್ಕೆ ಆಗಲ್ಲ, ಬಂದ್ಬಿಡ್ತೀನಿ ನಾನು ರಿಟರ್ನ್ ಅಂತ ಹೇಳಿದರು. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅವ್ರಿಗೇನೋ ಹುಷಾರಿಲ್ಲ ಅಂತ ಅಲ್ಲೇ ಎಲ್ಲೋ ಸ್ಟೇ ಮಾಡಿಕೊಂಡು ಉಳ್ಕೊಂಡಿದ್ದಾರಂತೆ. ಸೊ ಈಗ ನಾವೇ ಡೈರೆಕ್ಟಾಗಿ ಹೋಗೋಣ. ಸೊ ಅವರ ಸೂರ್ಯ ಅವರ ಕಸಿನ್ ಬ್ರದರ್ ಸಮಥಿಂಗ್, ಅವ್ರು ರಾಹುಲ್ ಅಂತ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ನಂಬರ್ ಕಳಿಸಿದ್ರು. ಸೊ ಈಗ ನಮ್ಮ ಟೀಮ್ ಜೊತೆ ನಾವು ಅಲ್ಲಿಗೆ ಹೋಗೋಣ. ಕ್ರೇಜಿ ಆಗಿರುತ್ತೆ. ವಾ
ಡರ್ಟ್ ಬೈಕ್ ಹಾಕೊಂಡು ಹೋಗ್ತಿದ್ದಾರೆ ಗುರು. ಸೊ ಇಲ್ಲಿ ಮುಂದೆ ಯೂಟರ್ನ್ ತಗೊಂಡು ಹೋಗೋಣ. ಸೊ ಅಲ್ಲಿ ಹೋಗ್ತಾ ಸಿಗ್ತೀನಿ. ಇದು ಪಾರ್ಟ್ 2 ಆಗಿರುತ್ತೆ. ಪಾರ್ಟ್ 1 ಯಾರೋ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಸೊ ನಮ್ಮದು ಬ್ರೇಕ್ಫಾಸ್ಟ್ ರೈಡ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ವರೆಗೂ ಇತ್ತು, ಅಂದರೆ ಪಾರ್ಟ್ 1 ಇತ್ತು. ಓಕೆ, ಲೆಟ್ಸ್ ಗೋ. 800 ಮೀಟರ್ಸಲ್ಲಿ ಯೂಟರ್ನ್ ಮಾಡಬೇಕು. ನೋಡಿ ಇಷ್ಟು ಜನ ಇದ್ದೀವಿ ನಾವೀಗ. ಸೊ ಹೇಳಿದೆ ಅಲ್ವಾ ಬೆಳಗ್ಗೆ, ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ. ಸೊ ನಾವೇನು ಬ್ಯಾಚ್ ವೈಸ್ ಮಾಡ್ಕೊಂಡಿದ್ವಿ ಆ ಥರನೇ ಅದ್ರ ಪ್ರಕಾರವಾಗಿ ಬರ್ತಿದ್ದೀವಿ. ಸೊ ಇನ್ನೊಂದಷ್ಟು ಬ್ಯಾಚ್ ಈಗ ಬರ್ತಿದೆ. ಸೊ ಯು ಕ್ಯಾನ್ ಸಿ ದೆಮ್, ಇವರೆಲ್ಲ ಇನ್ನೊಂದು ಬ್ಯಾಚು. ಸೊ ಒಂದೊಂದೇ ಬ್ಯಾಚ್ ವೈಸ್ ಮೂವ್ ಆಗ್ತಿದ್ದೀವಿ. 10 ಮೆಂಬರ್ಸ್, 8 ಮೆಂಬರ್ಸ್ ಆ ಥರ. ಅಲ್ಲ ಚೆನ್ನಾಗಿರುತ್ತೆ, ಹಂಪ್ಗಳು ತುಂಬ ಇದೆ. ಹಾಂ ಹೌದು. 7 months ಬ್ಯಾಕ್ ಏನೋ ಹೋಗಿ. ಹೌದಾ? ಶಿವಗಂಗೆ ಒಳಗಡೆ ಶಿವಗಂಗೆಗೆ ಹತ್ತಿದ್ದೆ ನಾನು. ಹತ್ತಿದ್ರಾ? ನಾನು ಇಲ್ಲಿ ಬಂದು ಇಲ್ಲಿ ಎಷ್ಟಿದ್ರು ಬ್ರೋ? ಇಲ್ಲಿಂದ ಲೆಫ್ಟ್ ತಗೋಬೇಕು. ಇಲ್ಲಿಂದ ಒಂದು ಅರ್ಧ ಗಂಟೆನೂ ಆಗಲ್ಲ, 20 ಮಿನಿಟ್ಸ್ ಅಂದ್ಕೊಳ್ಳಿ, 15 ಕಿಲೋಮೀಟರ್ಸ್. ಸೊ ಇಲ್ಲೊಂದು ಸ್ಟಾಪ್ ಮಾಡಿಕೊಂಡು ಇಲ್ಲಿ ಮುಂದೆ ಲೆಫ್ಟ್ ತಗೋಬೇಕು, ಡಿವಿಯೇಷನ್ ತಗೋಬೇಕು. ಸೊ ನಮ್ಮ ಗ್ಯಾಂಗ್ ಸ್ಟಾಪ್ ಆಗಿದ್ದೀವಿ. ಹಿಂದೆಗಡೆ ಇನ್ನೊಂದು ಬ್ಯಾಚ್ ಬರ್ತಾಯಿದೆ. ಸೊ ಅವ್ರನ್ನ ಸ್ಟಾಪ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಲೆಫ್ಟಿಗೆ ಹಾಕ್ಕೊಂಡಿದ್ವಿ. ಇಲ್ಲಿಂದ ಒಂದು 1 ಕಿಲೋಮೀಟರಲ್ಲಿ ಲೆಫ್ಟ್ ತಗೋಬೇಕು ನಾವು. ರಿಸ್ಕ್ ತಗೋಬೇಡ್ರಪ್ಪ ವಿಡಿಯೋಸು ಫೋಟೋಸ್ಗೆ, ರಿಸ್ಕೆಲ್ಲ ತಗೊಂಡ್ಬೇಡ. ಅವ್ರೇನೋ ಹೇಳಿದ್ರಪ್ಪ, ನನಗೆ ಮರ್ತೋಯ್ತು. ಏನೋ ಹೇಳಿದ್ರು, ಕೇಳಿಸಿಲ್ಲ ಸರಿಯಾಗಿ. ಸೂರ್ಯ ಹ್ಯಾಸ್ ಗೋನ್ ಔಟ್, ವಿಲ್ ಬಿ ಬ್ಯಾಕ್ ಸೂನ್, ಗಾಡಿ ರಿಪೇರ್, ಯು ಗೈಸ್ ಕಮ್. ನಮ್ಮ ಬಾಯ್ಸ್ ಏನಾದ್ರು. ಎಸ್. ಸೊ ಈಗ ಇಷ್ಟು ಬೈಕ್ಸು ನಾವು ಸೂರ್ಯನ ಮೀಟ್ ಮಾಡೋಕ್ಕೆ ಹೋಗೋದು ಅಂದ್ಕೊಂಡಿದ್ದೀನಿ. ನೋಡೋಣ ಇಲ್ಲಿಂದ ಎಷ್ಟು ಜನ ಬರ್ತಾರೆ ಅಂತ. ನೋಡಿ ಹಿಂಗಿದೆ ಲೈನಪ್. 450 NS 400. ಓ ಇದೇನಿದು? ನೋಡಿ ಲೈನಪ್ ಹೆಂಗಿದೆ. ಇದು ಸೆಕೆಂಡ್ ಬ್ಯಾಚ್ ಬಂದಿರೋದು. ಇಲ್ಲಿಂದ ಡಿವಿಯೇಷನ್ ತಗೋಬೇಕು, ಲೆಫ್ಟ್ ಹೋಗ್ಬೇಕು ಒಳಗಡೆ. ಬರ್ತೀರಲ್ವ ಎಲ್ಲರೂ ಸೂರ್ಯನ ನೋಡೋಕ್ಕೆ? ತೆಗೆದ್ಬಿಟ್ಟಿದ್ದೀರ, ಅದಕ್ಕೆ ಸೌಂಡ್ ಜಾಸ್ತಿ ಬರ್ತಾ ಇದೆ. Twelve, 13, 14, 15, 16. ಬೆಂಡ ಐತೆ ಬ್ರೋ. ನಾನು ಆಫ್ ರೋಡ್ ಹೋಗ್ತೀನಲ್ವಾ, ಎತ್ತಕ್ಕೆ ಹೋಗಿ ಬೆಂಡ ಇದೆ, ಹಿಂಗೆ ಆಡ್ತಾ ಇರುತ್ತೆ. ಅದು ಓಡಿಸೋವಾಗ ಏನು ಫೀಲ್ ಆಗಲ್ಲ. ಅದು ಓಡಿಸೋವಾಗ ನಮಗೆ ಫೀಲ್ ಆಯಿತು ಅಂದರೆ ಹೈವೇಲಿ ಬೆಂಡ್ ತೆಗಿಸ್ಬೇಕು, ಇಲ್ಲ ಅಲಾಯ್ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಸೊ ಈಗ ಪರವಾಗಿಲ್ಲ, ಓಡಿಸ್ಬೋದು. ಬೆಂಡಿದೆ. ಮಾಡ್ತಾರೆ ಬ್ರೋ. ಹೌದಾ? ಹೌದಾ? ಅದೇ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಇನ್ನು ಜಾಸ್ತಿ ಬೆಂಡ್ ಆಯಿತು ಅಂದರೆ ರೀಮ್ ಚೇಂಜ್ ಮಾಡ್ತೀನಿ. ಅಲ್ಯೂಮಿನಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸ್ಪೋಕಲ್ಲೇ ಟ್ಯೂಬ್ಲೆಸ್ ಬರುತ್ತೆ. ಸೊ ಅದು ಹೋಗೋಣ ಅಂದ್ಕೊಂಡಿದ್ದೀನಿ. ಆದರೆ ಆಫ್ ರೋಡಿಗೆ ಹೋಗೋಕೆ ಕಷ್ಟ ಅದರಲ್ಲಿ ಟ್ಯೂಬ್ಲೆಸ್ಸಲ್ಲಿ. ಹಾಂ ಹೌದೌದು, ಅದೇ ಹೇಳ್ತಾ ಇದ್ದೀನಿ. ಟ್ಯೂಬ್ಲೆಸ್ ಸ್ಪೋಕಲ್ಲೇ ಅಲ್ಯೂಮಿನಿಯಂ ರಿಮ್ಸು, ಅದರಲ್ಲಿ ಟ್ಯೂಬ್ಲೆಸ್ ಬರುತ್ತೆ. ಬಟ್ ಹಾರ್ಡ್ ಕೋರ್ ಆಫ್ ರೋಡ್ ಮಾಡೋಕ್ಕಾಗಲ್ಲ ಬ್ರೋ. ಅದು ಚೆನ್ನಾಗಿರಲ್ಲ ಬ್ರೋ ಕನ್ವರ್ಷನ್ನು. ಯಾ GT ಕನ್ವರ್ಷನ್ ಏನಾಗುತ್ತೆ ಗೊತ್ತಾ? ಕನ್ವರ್ಟ್ ಮಾಡೋದಕ್ಕೆ 14,000 ಆಗುತ್ತೆ. 7,000ನ ಫ್ರಂಟ್ ಟು ಬ್ಯಾಕಿಗೆ ಅಷ್ಟೇನಾ? ನಾನು ಒಂದು ಹತ್ರ ಕೇಳಿದೆ 14,000 ಹೇಳ್ದೆ.
ಸರಿ ಹೊಸದು ಎಷ್ಟಾಗುತ್ತೆ ಅಂತ ಬೇರೆ ಕಡೆ ವಿಚಾರಿಸಿದ್ರೆ 24,000. ಹೊಸದೇ ಹಾಕಿಸ್ಕೊಬಿಡೋಣ ಅಲ್ಯೂಮಿನಿಯಮ್ದು ಅಂತ ಸುಮ್ಮನೆ ಇದೀನಿ. ಆದರೆ ಅಷ್ಟು ಹಾಂ ಒಳ್ಳೆ ಕತೆ. ಚೆನ್ನಾಗಿ ಪ್ಯಾಕ್ ಲೀಡ್ ಸಗದ ಮಾಡ್ತಿದ್ಯಪ್ಪ ನೀನು. ಹೌದಾ? ಕಾಲ್ ತೆಗೆದ್ರೆ ಎಲ್ಲ ಪೂರ್ತಿ ಲೈನ್ ಕಾಲ್ ತೆಗಿಯುತ್ತೆ. ಒಳ್ಳೆ ಮಚ್ಚಿಂಗ್ ಮಚ್ಚಿಂಗ್ ತೆಗೆದ್ರೆ ಎಲ್ಲರೂ ಮಚ್ ತೆಗಿತಾರಲ್ಲ ಹಂಗೆ ಅದು ಹಿಂದೆಯಿಂದ ನಮಗೆ ಫುಲ್ಲು. ನಾವು ಆಮೇಲೆ ಸೈಡ್ಗೆ ಹಾಕ್ಬಿಟ್ಟು ಡಿಸ್ಕಷನ್ ಮಾಡಿ ನಾವು ಹಂಗೆ ಬರ್ತಾ ಇದೀವಿ ಈಗ. ಹೌದಾ? ಅದೆಲ್ಲ ಹೇಳ್ಕೊಡ್ಬೇಕು ನೀವು. ನಾನು ಹಿಂಗೆ ಇದ್ನಲ್ಲ, ನಮ್ಮ ಹುಡುಗರು ಕರೆಕ್ಟಾಗಿ ಮಾಡ್ತಾರೆ ಅಂದರೆ ಚೆನ್ನಾಗೇ ಮಾಡಿದ್ರು. ಕಲಿಯೋದಿದೆ ಇಲ್ಲ ನಮ್ಮಗಳು, ಬಟ್ ಕರೆಕ್ಟಾಗಿ ಓಡಿಸ್ಕೊಂಬಂದಿವಿ ಈಗ. ನಡಿ ಪ್ಯಾಕ್ ಕೊಡಿ, ಇಲ್ಲ ಅಂದರೆ ಅಲ್ಲಿ ಯಾರು ಅಡುಗೆ ಮಾಡಲ್ಲ, ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟು ಗಾಡಿ ಓಡ್ತಾ ಇರೋದು ಒಬ್ಬನೇ. ಅಲ್ಲ ಒಬ್ಬರು ಎಷ್ಟು ಗಾಡಿ ಓಡ್ಸೋಕ್ಕಾಗತ್ತೆ? ಯಾರು ಇವಾಗ 5 ಬೈಕ್ ತೊಗೊಂಡ್ರು ಬೈಕ್ ಓಡ್ಸೋಕ್ಕಾಗೋದು ನನ್ನ ಮಗಂದು ಒಂದೇ ಸರಿಗೆ. ಇನ್ನೇನು 20-30 ನಿಮಿಷ ಅವ್ರು ಬರೋದು ಲೇಟ್ ಅಂತ. ಇಲ್ಲ ಬರೋ ಸ್ವಲ್ಪ ಲೇಟ್ ಆಗ್ಬೋದೇನೋ. ಇವಾಗ ನೆಕ್ಸ್ಟ್ ಅಲ್ಲಿ ನೀರಲ್ಲಿ ಸಿಗುತ್ತೆ ಅಂತ ನೋಡ್ಬೇಕು ಈಗ. ನೀರಾ? ಯಾರಿಗೂ ನೀರು ಕುಡ್ದಿಲ್ಲ ಇಲ್ಲಿ. ಹೌದಾ? ಏನು ಮಾಡಬೇಕು ಅಂದರೆ ಹೋಗ್ತಾ ಒಂದು ಹತ್ರ ಅಲ್ಲಿ ಅಂಗಡಿ ಇದೆ, ಪಿಟ್ ಸ್ಟಾಪ್ ಹಾಕೋಣ. ಒಂದು ಪಿಟ್ ಸ್ಟಾಪ್ ಹಾಕು. ಇಲ್ಲಿ ಇಲ್ಲ ನೋಡಿ, ಅಲ್ಲಿ ಮುಂದೆ ನಾನು ನಿಲ್ಲಿಸ್ತೀನಿ, ಬನ್ನಿ ಒಂದು ಪಿಟ್ ಸ್ಟಾಪ್ ಹಾಕ್ತೀನಿ. ಒಂದು ಪಿಟ್ ಸ್ಟಾಪ್ ಕೊಟ್ಬಿಡು. ವಾಟರ್ ಇಲ್ಲ, ಅದಕ್ಕಿಂತ ಮುಂಚೆ ಅಂಗಡಿಗಳು ಯಾವ್ದಿಲ್ವಾ? ಇದಾವೆ ಬೇಜಾನ್ ಇದಾವೆ, ಬನ್ನಿ. ಅಲ್ಲೋದ್ಮೇಲೆ ಅಲ್ಲಿ ಹಾಕ್ಬಿಡು. ಯಾವ 3 ಅಂಗಡಿ ಸಿಕ್ಕಿದ್ರೆ 2 ಅಂಗಡಿ ಮೇಲೆ ಸಿಕ್ಕಿದ್ರೆ ಶಾಪ್ ಹಾಕ್ಬಿಡಲ್ಲಿ. ನೀರು ಕುಡಿಲಿ, ಯಾರು ನೀರು ಕುಡ್ದಿಲ್ಲ ಇಲ್ಲಿ. ಸರಿ ಹೋಗೋಣ, ಬನ್ನಿ ಗೈಸ್. ಬ್ರೋ ಇದು ಸಕ್ಕತ್ತಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು ಇದು. ಮೇಲ್ಗಡೆ ಹೋದ್ರೆ ಹಾಂ ಗಾಡಿ ಹಂಗೆ ಕಚ್ಕೊಂಡ್ಬಿಡುತ್ತೆ. ಹೌದಾ? ಈ ಕಡೆಗೂ ಆಡ್ಸಕ್ಕಾಗಲ್ಲ, ಆ ಕಡೆಗೂ ಆಡ್ಸಕ್ಕಾಗಲ್ಲ. ಹೆಂಗ್ ಫಿಟ್ ಮಾಡಿರೋದು ಇದು? ಅದು ಹಂಗೆ ಕಂಪ್ನಿಯಿಂದ. ಅದು ಕಂಪ್ನಿ ಫಿಟೆಡ್ ಇದು? ಸೀರಿಯಸ್? ಓ, ನಾನು ಇವಾಗ ನೋಡ್ತಾ ಇದ್ದೀನಿ, ನೀವು ಹಾಕ್ಸಿದ್ದೀರೇನೋ ಅಂತ ಅನ್ಕೊಂಡೆ. ಸಕ್ಕತ್ತಾಗಿದೆ, ಅದೊಂಥರ ಇಂಡಿಕೇಟರ್ನ ನೀಟಾಗಿ ಮುಚ್ಕೊಂಡು. ಡೌನ್ ಫೋರ್ಸ್ ಕೊಡುತ್ತೆ. ಹೌದಾ? ನೈಸ್, ಸಕ್ಕತ್ತಾಗಿದೆ, ಅದೊಂಥರ ಲುಕ್ಕೇ ಚೆನ್ನಾಗಿದೆ. 2026 ಮಾಡೆಲ್ ಇಂದ. ಹಾಂ ಅಂದ್ರೆ 70 ಹೊಡೆಸ್ಬೇಕು, ಅದು 60 ಅಂದ್ರೆ ಸ್ಪೀಡು. ಹಾಂ 70-60 ಅಷ್ಟಲ್ಲೇ. ಸೂರ್ಯ ಅಂತ ಒಂದು ಚಿಕ್ಕ ಹುಡುಗ ಡರ್ಟ್ ರೇಸ್ ಓಡಿಸ್ತಾನೆ, ಅವ್ರನ್ನ ಮೀಟ್ ಮಾಡೋಕ್ಕೆ. ಹಾಂ ಅಲ್ಲ, ಸ್ಟ್ರೀಟ್ ಏರಿಯಾಸ್ ಅಲ್ವಾ ಸ್ವಲ್ಪ. ಹಾಂ ಹೈವೇ ಅಲ್ಲ, ಸ್ವಲ್ಪ ಒಳಗಡೆ ಹೋಗ್ತೀವಿ ಅಂತ.